ಕ್ಯಾಲ್ಕುಲೇಟ್ ದಿ ಸೆಂಟರ್ಡ್ ಆಫ್ ಫಿಗರ್ ಅಂತ ಕೇಳಿದ್ದಾರೆ. ಈಗ ಮೊದಲಿಗೆ ರೆಕ್ಟಾಂಗಲ್ ಅನ್ನು 1, ಟ್ರಯಾಂಗಲ್ ಅನ್ನು 2 ಮತ್ತೆ ಈ ಸೆಮಿ ಸರ್ಕಲ್ ಅನ್ನು 3 ಅಂತ ನಂಬರಿಂಗ್ ಮಾಡೋಣ. ನಂತರ ಏರಿಯಾ ಆಫ್ ರೆಕ್ಟಾಂಗಲ್ 1 ಎಷ್ಟಾಗುತ್ತೆ ಅಂದ್ರೆ 6 mm ಇಂಟು 4.5 mm ಈಕ್ವಲ್ ಟು 27 mm ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಸೆಂಟರ್ಡ್ ಆಫ್ ರೆಕ್ಟಾಂಗಲ್ 1 y ಆಕ್ಸಿಸ್ ಇಂದ ಈ ಸೆಂಟ್ರಾಯ್ಡ್ ಎಷ್ಟು ದೂರದಲ್ಲಿದೆ ಅಂದ್ರೆ 6/2 3 mm ದೂರದಲ್ಲಿದೆ. 3 mm ಮತ್ತೆ x ಆಕ್ಸಿಸ್ ಇಂದ ಈ ಸೆಂಟ್ರಾಯ್ಡ್ 4.5/2 ಈಕ್ವಲ್ ಟು 2.25 mm ದೂರದಲ್ಲಿ ಇದೆ. ಸೊ x1 ಈಕ್ವಲ್ ಟು 6/2 3 mm, y1 ಈಕ್ವಲ್ ಟು 4.5/2 ಈಕ್ವಲ್ ಟು 2.25 mm. ನೆಕ್ಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಹಾಫ್ 3 ಇದು 3 ಬೇಸ್ ಇಂಟು ಹೈಟ್ 4.5 ಹಾಫ್ ಬೇಸ್ ಇಂಟು ಹೈಟ್ 3 ಇಂಟು 4.5 6.75 mm ಸ್ಕ್ವೇರ್ ಏರಿಯಾ 2 ಬರುತ್ತೆ. ನೆಕ್ಸ್ಟ್ ಸೆಂಟರ್ ಆಫ್ ಟ್ರಯಾಂಗಲ್ y ಆಕ್ಸಿಸ್ ಇಂದ ಸೆಂಟರ್ ಆಫ್ ಟ್ರಯಾಂಗಲ್ ಇದು 6 ಪ್ಲಸ್ 1/3 ಆಫ್ ಬೇಸ್. ಇದು ಬೇಸ್ ಅಂತ ಕನ್ಸಿಡರ್ ಮಾಡಿದಾಗ ಇದು 1/3 ಫ್ರಮ್ ದಿ ಬೇಸ್, 1/3 ಆಫ್ ಹೈಟ್. ಬೇಸ್ ಇಂದ 1/3, ಇದು 1/3, ಬೇಸ್ ಇಂದ 1/3, 1/3 ಆಫ್ 3. 6 ಪ್ಲಸ್ 1/3 ಆಫ್ 3, so 7 mm. Next y2 centered of triangle x axis ಇಂದ 1/3 ಆಫ್ height, ಇದು 4.5, 1/3 ಆಫ್ 4.5 1.5 mm. ನೆಕ್ಸ್ಟ್ ಏರಿಯಾ ಆಫ್ ಸೆಮಿಸರ್ಕಲ್ ಏರಿಯಾ 3 5/2 into 2.25 ಸ್ಕ್ವೇರ್. ಸೆಂಟ್ರಾಯ್ಡ್ ಆಫ್ ಸೆಮಿಸರ್ಕಲ್ y ಆಕ್ಸಿಸ್ ಇಂದ ಇದು 4r/3π 4 into 2.25/3π ಮತ್ತೆ ಫ್ರಮ್ x ಆಕ್ಸಿಸ್ ಸೆಂಟ್ರಾಯ್ಡ್ ಆಫ್ ಸೆಮಿಸರ್ಕಲ್ 2.25 ರೇಡಿಯಸ್. ಫ್ರಮ್ y ಆಕ್ಸಿಸ್ 4r/3π 4 into r 2.25 divided by 3π equal to 0.955. ನೆಗೆಟಿವ್ ಯಾಕಂದ್ರೆ ಅದು y ಆಕ್ಸಿಸ್ ಇಂದ ಆ ಕಡೆ ಇದೆ, ಅದಕ್ಕೋಸ್ಕರ ನೆಗೆಟಿವ್. ನೆಕ್ಸ್ಟ್ y3 ಸೆಂಟರ್ಡ್ ಆಫ್ ಸೆಮಿಸರ್ಕಲ್ ಫ್ರಮ್ x ಆಕ್ಸಿಸ್ ರೇಡಿಯಸ್ equal to ರೇಡಿಯಸ್ 2.25. ಎಲ್ಲ ಏರಿಯಾಸ್ ಅನ್ನು ಬರೆಯೋಣ. ಮತ್ತೆ ಎಲ್ಲ ಸೆಂಟ್ರಾಯ್ಡ್ಗಳನ್ನು ಬರೆದಿದ್ದೇವೆ. ಎಲ್ಲ ಏರಿಯಾಗಳನ್ನು ಕ್ಯಾಲ್ಕುಲೇಟ್ ಮಾಡೋಣ. ಸಮೇಷನ್ ai x ಬಾರು ಸಮೇಷನ್ ai xi ಡಿವೈಡೆಡ್ ಬೈ ಸಮೇಷನ್ ai ಈಕ್ವಲ್ ಟು a1x1 ಪ್ಲಸ್ a2x2 ಪ್ಲಸ್ a3x3 ಡಿವೈಡೆಡ್ ಬೈ a1 ಪ್ಲಸ್ a2 ಪ್ಲಸ್ a3. ಸಮೇಷನ್ ai ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸಬ್ಸ್ಟಿಟ್ಯೂಟ್ ಮಾಡೋಣ. ಈಗ ಒಂದೊಂದಾಗಿ ಏರಿಯಾ 1 x1 y1 ಏರಿಯಾ 2 x2 y1 ಏರಿಯಾ 3 x3 y3 divided by summation ai ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ x ಬಾರ್ ಸಿಗುತ್ತೆ 2.893 mm, y ಬಾರು 2.129 mm. ಸೊ ರೆಪ್ರೆಸೆಂಟ್ ಮಾಡೋಣ. ಸೆಂಟ್ರಾಯ್ಡ್ y ಆಕ್ಸಿಸ್ ಇಂದ 2.893 mm, y ಆಕ್ಸಿಸ್
y ಆಕ್ಸಿಸ್ ಇಂದ 2.893, x ಆಕ್ಸಿಸ್ ಇಂದ 2.129 mm. ಸೊ ರಿಪ್ರೆಸೆಂಟೇಷನ್ ಆಫ್ ಸೆಂಟರ್ಡ್ ಅಂದ್ರೆ ಇದು y ಆಕ್ಸಿಸ್ ಇಂದ 2.893 mm, x ಆಕ್ಸಿಸ್ ಇಂದ 2.129 mm ಇದನ್ನ ಸೆಂಟರ್ಡ್ ಅಂತ ಹೇಳ್ತೀವಿ.